ದರ್ಶನ್ ಅಂಡ್ ಇಡೀ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಇದರಲ್ಲಿ ಈ ಪ್ರಕರಣದ 17ನೇ ಆರೋಪಿಯಾಗಿರೋ ನಿಖಿಲ್ ನಾಯಕ್ ಜಾಮೀನಿಗೆ ಅರ್ಜಿ ಹಾಕಿದಾರಂತೆ. ಬಟ್ ಅವರಿಗೆ ಜಾಮೀನು ಕೊಡದಂತೆ ಆಕ್ಷೇಪಣೆಯನ್ನ ಸಲ್ಲಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ನೋಡ್ತಾ ಹೋಗೋಣ. ಪಬ್ಲಿಕ್ ಟಿವಿಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ. ಓಕೆ, ಈಗ ನಿಖಿಲ್ ನಾಯಕ್ ಈ ಪ್ರಕರಣದಲ್ಲಿ 17ನೇ ಆರೋಪಿಯಾಗಿ ಗುರುತಿಸಿಕೊಂಡಿದ್ದಾರೆ. ಈಗ ಆರಂಭದಲ್ಲಿ 3 ಜನ 30 ಲಕ್ಷ ಕೊಟ್ಟು ಈ ಕೇಸ್ನ ಮುಚ್ಚಾಕಕ್ಕೆ ನೋಡಿದ್ರು, ಪೊಲೀಸರ ಬಳಿ ಹೋಗಿ ಶರಣಾಗಿದ್ರು. ಅದರಲ್ಲಿ ಈತನು ಕೂಡ ಒಬ್ಬ. ಹಾಗಾದ್ರೆ ಕೊಲೆ ಆರೋಪಿಗೆ ಜಾಮೀನು ಕೊಡಬೇಡಿ ಅನ್ನೋದಕ್ಕೆ ಏನೆಲ್ಲ ಆಕ್ಷೇಪಣೆ ಅಥವಾ ಪ್ರಮುಖವಾದಂತಹ ಅಂಶಗಳನ್ನ SPP ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ರೇಣುಕಾ ಸ್ವಾಮಿ ಕೊಲೆ ಆರೋಪಿಯಿಂದ ಜಾಮೀನಿಗೆ ಅರ್ಜಿ ಸಲ್ಲಿಸಲಾಗಿದೆ. ಅದು ನಿಖಿಲ್ ನಾಯಕ್, ಇದರಲ್ಲಿ 17ನೇ ಆರೋಪಿ. ಈ ನಿಖಿಲ್ ನಾಯಕ್ಗೆ ಜಾಮೀನು ನೀಡದಂತೆ ಆಕ್ಷೇಪಣೆ ಯಾಕೆ ಅಂತ ಮುಂದಕ್ಕೆ ನೋಡ್ತಾ ಹೋಗೋಣ. ಸುಮಾರು 66 ಪುಟಗಳ ಆಕ್ಷೇಪಣೆಯನ್ನ ಸಲ್ಲಿಸಿದಾರಂತೆ SPP. ಏನಿದೆ 66 ಪುಟದಲ್ಲಿ? ಹಾಗಾದ್ರೆ ಈತನ ಪಾತ್ರ ಏನು ಇದರಲ್ಲಿ ನೋಡ್ತಾ ಹೋಗೋಣ. ನಿಖಿಲ್ ನಾಯಕ್ ಶವ ಸಾಗಿಸುವ ಕೆಲಸವನ್ನ ಮಾತ್ರ ಮಾಡಿಲ್ಲ. ಈಗ ಆರಂಭದಲ್ಲಿ ಆರೋಪ ಅದನ್ನು ಒಂದೇ ಕೇಳಿ ಬಂದರೂ ಕೂಡ ಅಷ್ಟು ಮಾತ್ರ ಈತನ ಕೆಲಸ ಸೀಮಿತವಾಗಿರಲಿಲ್ಲ. ಈ ಒಂದು ಮರ್ಡರ್ ಕೇಸ್ನಲ್ಲಿ ಹತ್ಯೆ ಬಳಿಕ ಈತ ಪ್ರದೋಷ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ. ಮೂವರಲ್ಲಿ ಈತ ನಿರಂತರ ಸಂಪರ್ಕದಲ್ಲಿದ್ದ ಪ್ರದೋಷ್ ಜೊತೆ. ಮತ್ತೆ ಅದೇ ಪ್ರದೋಷ್ ಜೊತೆ ಏನಾಯಿತು ಎತ್ತಾಯಿತು ಅಂತ ಕೇಳೋಕೆ ದರ್ಶನ್ ಕೂಡ ನಿರಂತರ ಸಂಪರ್ಕದಲ್ಲಿದ್ದರು. ಆಮೇಲೆ ಪ್ರದೋಷ್ ಮನೆಯಲ್ಲಿ 30 ಲಕ್ಷ ಹಣ ಸೀಸ್ ಮಾಡಲಾಗಿದೆ. ಪ್ರದೋಷ್ಗೆ ಅಂದರೆ ಇವ್ರುಗಳಿಗೆ ಕೊಡೋಕ್ಕೆ, ಈ ಕೇಸ್ನ ಮುಚ್ಚಾಕೋಕ್ಕೆ ನಾವೇ ನಮ್ಮ ಮೈ ಮೇಲೆ ಅಂದರೆ ತಮ್ಮ ಮೈ ಮೇಲೆ ಹೇಳ್ಕೊಳಕ್ಕೆ ಹೋಗಿದ್ರಲ್ಲ, ನಾವೇ ಮಾಡಿದ್ದು ಅಂತ. ಹಾಗಾಗಿ 30 ಲಕ್ಷ ಹಣ ಕೊಟ್ಟಿದ್ರಲ್ಲ, ಆ ಹಣಕ್ಕೆ ಸಂಬಂಧಪಟ್ಟಂತೆ ಆ ಹಣವನ್ನು ದರ್ಶನ್ ಪ್ರದೋಷ್ಗೆ ಕೊಟ್ಟಿದ್ರು. ಪ್ರದೋಷ್ ಈತನ ಕೈಗೆ ಹ್ಯಾಂಡ್ ಓವರ್ ಮಾಡಿದ್ರು ಅನ್ನುವಂತಹ ಹಲವಾರು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಸುಮಾರು 66 ಪುಟದಲ್ಲಿ ಈತನ ಪಾತ್ರ ಏನು ಎತ್ತ ಅಂತೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಈ ನಿಖಿಲ್ ಸೇರಿದಂತೆ ಇನ್ನೂ ಹಲವರು ಜಾಮೀನು ಅರ್ಜಿಗೆ ಎಂಥದ್ದೇ ಪ್ರಕರಣ ಇರಲಿ ತಾವು ವಶದಲ್ಲಿದ್ದೀವಿ ಅಂದಾಗ ಜಾಮೀನಿಗೆ ಅರ್ಜಿ ಹಾಕೋದು ಸಹಜ. ಈತನು ಕೂಡ ಅದೇ ರೀತಿಯಾಗಿ ಹಾಕಿದ್ದಾರೆ. ಬಟ್ SPP ಪ್ರಮುಖವಾಗಿ ಈತನಿಗೆ ಜಾಮೀನು ಕೊಡೋದು ಬೇಡ ಅಂತ ಹೇಳೋಕೆ ಯಾವೆಲ್ಲ ರೀತಿಯ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ, ಏನೆಲ್ಲ ಪ್ರಮುಖ ಕಾರಣಗಳನ್ನು ಕೊಟ್ಟಿದ್ದಾರೆ, ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A17 ಆರೋಪಿಯಾಗಿದ್ದಂತಹ ನಿಖಿಲ್ ನಾಯಕ್ ಇದೀಗ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾನೆ. ಪ್ರಕರಣ ಇನ್ನೂ ತನಿಖಾ ಹಂತದಲ್ಲಿದೆ. ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿಲ್ಲ. ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ 90 ದಿನಗಳ ಕಾಲಾವಕಾಶವಿದೆ. ಹೀಗಾಗಿ ಆರೋಪಿಗೆ ಜಾಮೀನನ್ನು ಕೊಡಬಾರ್ದು ಅಂತೇಳಿ SPP ಇದೀಗ ಮಾನ್ಯ ನ್ಯಾಯಾಲಯಕ್ಕೆ ಒಂದಷ್ಟು ರಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಸುವ ಮುಖಾಂತರ ಈತ ಏನೇನು ಮಾಡಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕಾರಣ ಇಷ್ಟೇ, ಈತ ಅವತ್ತು ಕೊಲೆಯಲ್ಲಿ ಭಾಗಿಯಾಗಿರಲಿಲ್ಲ ನಿಜ, ಆದರೆ ಶವವನ್ನು ಸಾಗಿಸೋದಕ್ಕೆ ಈತ ಭಾಗಿಯಾಗಿದ್ದ. ಶವವನ್ನು ಸಾಗಿಸುವ ಸಂದರ್ಭದಲ್ಲಿ ಈತ A14 ಆರೋಪಿ ಪ್ರದೋಷ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ. ಪ್ರದೋಷ್ಗೆ ದರ್ಶನ್ ತನ್ನ ಮನೆಯಲ್ಲಿದ್ದಂತಹ 30 ಲಕ್ಷ ಹಣವನ್ನು ಕೊಟ್ಟಿದ್ರು. ಆ ಹಣವನ್ನು ಈತ ಶವ ಸಾಗಿಸೋದಕ್ಕೆ ಯಾರ್ಯಾರನ್ನ ನಿಯೋಜನೆ ಮಾಡಿದ್ದ ಅಂಥವ್ರಿಗೆ ಕೊಟ್ಟಿದ್ದ. ಅದರಲ್ಲಿ ಈ ನಿಖಿಲ್ ನಾಯಕ್ಗೆ 5 ಲಕ್ಷವನ್ನು ಕೊಡೋದಾಗಿ ಕೂಡ ಹೇಳಿದ್ದ. ಹೀಗಾಗಿ ಈತ ಭಾಗಿಯಾಗಿದ್ದಾನೆ. ಇಡೀ ರಾತ್ರಿ, ಅವತ್ತು ಕೊಲೆಯಾದಂತಹ ದಿನ ಶನಿವಾರ ಮಧ್ಯರಾತ್ರಿ, ಇಡೀ ದಿನ ಪ್ರದೋಷ್ ಮತ್ತು ಈ ನಿಖಿಲ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ಫೋನ್ ಮುಖಾಂತರ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ. ಹೀಗಾಗಿ ಈತನ ರೋಲ್ ಏನಿದೆ ಇನ್ನೂ ದೊಡ್ಡದಿದೆ. ಇಲ್ಲಿ ಈ ಶವವನ್ನು ಸಾಗಿಸೋದ್ರ ಜೊತೆಗೆ ಒಂದಷ್ಟು ಕಾನ್ಸ್ಪರೆಸಿ ಕೂಡ ನಡೆದಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಆಗದೇ ಇರುವಂತಹ ಸಂದರ್ಭದಲ್ಲಿ ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದೀಗ ಸುಮಾರು 66 ಪುಟಗಳ ಆಕ್ಷೇಪಣೆಯನ್ನು SPP ಅವರು ಸಲ್ಲಿಕೆ ಮಾಡಿದ್ದಾರೆ. ಇನ್ನೂ ಕೂಡ ಬೇಲ್ ಅರ್ಜಿ ಏನಿದೆ ಅದು ಲಿಸ್ಟ್ ಆಗಿಲ್ಲ, ಅದು ಇನ್ನೂ ಕೂಡ ವಿಚಾರಣೆಗೆ ಬಂದಿಲ್ಲ. ವಿಚಾರಣೆಗೆ ಬಂದ ಬಳಿಕ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ.